Hello guys, welcome to our YouTube channel. In today's class we are discussing second PUC English poem to the food from its child. ಇವತ್ತಿನ ಕ್ಲಾಸ್ ಒಳಗಡೆ ಸೆಕೆಂಡ್ PUC ಇಂಗ್ಲೀಷ್ ಟು ದ ಫುಡ್ ಫ್ರಮ್ ಇಟ್ಸ್ ಚೈಲ್ಡ್ ಅನ್ನೋ ಪೋಯಮ್ ನೋಡುವಂಥ. ದಿಸ್ ಪೋಯಮ್ ವಾಸ್ ರಿಟನ್ ಬೈ ಫೆಬುಲಾ ನೆರೂಡಾ. ಈ ಪೋಯಮ್ನ ಬರೆದವರು ಫೆಬುಲಾ ನೆರೂಡಾ. ಇವರು ಈ ಒಂದು ಪೋಯಮ್ ಒಳಗೆ ಒಂದು ಮಗುವಿನ ಪಾದವನ್ನು ಸಿಂಬಾಲಿಕ್ಕಾಗಿ ತಗೊಂಡು ಮನುಷ್ಯನ ಜೀವನ ಅನ್ನೋದು ಯಾವ ರೀತಿಯಾಗಿ ಹುಟ್ಟಿನಿಂದ ಸಾಯುವವರೆಗೂ ನಡೆಯುತ್ತೆ ಮತ್ತು ಆ ಹುಟ್ಟಿನಿಂದ ಸಮಾಜ ಏನೇನು ಕಲಿಸುತ್ತೆ ಅನ್ನೋದನ್ನ ಹೇಳ್ಕೊಡ್ತಾರೆ. ಈ ಪೋಯಮ್ನ ಸ್ಟಾರ್ಟ್ ಮಾಡೋಣ. ದ ಚೈಲ್ಡ್ಸ್ ಫುಡ್ ಈಸ್ ನಾಟ್ ಎಟ್ ಅವೇರ್ ಇಟ್ಸ್ ಅ ಫುಡ್ ಆ್ಯಂಡ್ ವುಡ್ ಲೈಕ್ ಟು ಬಿ ಅ ಬಟರ್ಫ್ಲೈ ಆರ್ ಆ್ಯನ್ ಆ್ಯಪಲ್. ಒಂದು ಮಗು ಈ ಭೂಮಿಗೆ ಹುಟ್ಟಿದ ತಕ್ಷಣ ಅದರ ಪಾದ ಏನಿರುತ್ತಲ್ಲ ಅದು ಏನು ಅಂದ್ಕೊಳ್ಳುತ್ತೆ ಅಂದರೆ ಆ ಒಂದು ಮಗುವಿನ ಪಾದಕ್ಕೆ ತಾನು ಪಾದ ಆಗಿದ್ದೀನಿ ಅನ್ನೋ ಅರಿವಿಲ್ಲದೇ ಅದು ತನ್ನ ಮುಂದಿನ ಜೀವನದ ಬಗ್ಗೆ ಕನಸುಗಳನ್ನ ಕಾಣುತ್ತೆ. ಏನಂತಂದರೆ ಅದು ಒಂದು ಪಾದ ತಾನು ಬಟರ್ಫ್ಲೈ ಅಂದರೆ ಚಿಟ್ಟೆ ಆಗಿ ಹಾರ ಬಯಸುತ್ತೆ ಅಥವಾ ಮರದಲ್ಲಿರುವಂಥ ಸೇಬು ಆಗಿ ಇರಬೇಕು ಅಂತ ಬಯಸುತ್ತೆ. ಇಲ್ಲಿ ನಿಮಗೆ 1 ಮಾರ್ಕ್ ಕ್ವಶನ್ ಬರುತ್ತೆ, ಮಗುವಿನ ಪಾದ ಏನಾಗಲಿಕ್ಕೆ ಬಯಸುತ್ತೆ ಅಂತ. ಇನ್ನು ನೆಕ್ಸ್ಟ್ ಪ್ಯಾರಾಗ್ರಾಫ್ ನೋಡೋದಾದರೆ, ಬಟ್ ಇನ್ ದ ಟೈಮ್ ಸ್ಟೋನ್ಸ್ ಆ್ಯಂಡ್ ಬಿಟ್ಸ್ ಆಫ್ ಗ್ಲಾಸಸ್, ಟ್ರೀಸ್, ಲ್ಯಾಡರ್ಸ್ ಆ್ಯಂಡ್ ದ ಪಾತ್ಸ್ ಇನ್ ದ ರಫ್ ಅರ್ತ್ ಗೋ ಆನ್ ಟೀಚಿಂಗ್ ದ ಫುಡ್ ಇಟ್ ಕಾಂಟ್ ಫ್ಲೈ, ಕಾಂಟ್ ಬಿ ಫ್ರೂಟ್ ಬ್ಲಂಗಿಂಗ್ ಆನ್ ದ ಬ್ರ್ಯಾಂಚ್. ಅಂದರೆ ಬಟ್ ಇನ್ ದ ಟೈಮ್ ಅಂದರೆ ಮಗು ಬೆಳೀತಾ ಆ ಪಾದಗಳಿಗೆ ಈ ಕಲ್ಲುಗಳು ಆಗಿರ್ಬೋದು, ಆಮೇಲೆ ಈ ದಾರಿಗಳು, ಆಮೇಲೆ ಬೆಟ್ಟ ಗುಡ್ಡಗಳೆಲ್ಲ ಏನಂತ ಕಲಿಸ್ತವೆ ಅಂದರೆ, ನೀನು ಪಾದ ಆಗಿದೆಯಾ, ನೀನು ಇಷ್ಟಪಟ್ಟ ರೀತಿಯೊಳಗೆ ಬಟರ್ಫ್ಲೈ ಥರ ಹಾರೋಕ್ಕಾಗಲ್ಲ ಅಥವಾ ಸೇಬು ಹಣ್ಣಿನ ಥರ ಮರದಲ್ಲಿ ಇರೋಕ್ಕಾಗಲ್ಲ ಅನ್ನೋದನ್ನು ಇವೆಲ್ಲ ಆ ಮಗುವಿಗೆ ಕಲಿಸ್ಕೊಡ್ತಾ ಹೋಗ್ತವೆ ಒಂದೊಂದಾಗಿಯೇ. ನೀನು ಇಷ್ಟಪಟ್ಟಂಗೆ ಇರೋಕ್ಕಾಗಲ್ಲ ಈ ಇದ್ರೊಳಗೆ ಅಂತ. ಅಂದರೆ ಸಿಂಬಾಲಿಕ್ಕಾಗಿ ಇವನ್ನೆಲ್ಲ ತಗೊಂಡು ಮನುಷ್ಯ ತಾನು ಈ ಸಮಾಜದಲ್ಲಿ ಹುಟ್ಟಿದಾದ್ಮೇಲೆ ತಾನು ಇಷ್ಟಪಟ್ಟ ರೀತಿಯಲ್ಲಿ ಬದುಕೋಕ್ಕಾಗಲ್ಲ. ಈ ಸಮಾಜ ಯಾವ ರೀತಿಯಾಗಿರುತ್ತೆ ಆ ರೀತಿಯಾಗಿ ಅದಕ್ಕೆ ಅವನು ಹೊಂದ್ಕೊಂಡು ಈ ಸಮಾಜದಲ್ಲಿ ಇರಬೇಕಂತ ಈ ಒಂದು ಇದರದ್ದು ಅಷ್ಟೇ. Then the child's foot is defeated, fall in the battle, is a prisoner condemned to live in a shoe. ಅಂತಂದರೆ ಈ ಪಾದಗಳು ಜೀವನದೊಳಗೆ ಈ ರೀತಿ ಎಲ್ಲ ಒಂದು ಕಷ್ಟ ನೋವುಗಳನ್ನ ಅನುಭವಿಸಿದ ನಂತರ ಅವು ಸೋತು ಹೋಗ್ಬಿಡ್ತವೆ. ನೆಕ್ಸ್ಟ್ ಯುದ್ಧ ಮಾಡೋಕ್ಕೆ ಸ್ಟಾರ್ಟ್ ಮಾಡೋ ರೀತಿ ಆಗುತ್ತೆ. ಅಂದರೆ ಈಸ್ ಅ ಪ್ರಿಸನರ್ ಅಂತಂದರೆ ಜೈಲೊಳಗೆ ಕೈದಿಗಳು ಯಾವ ರೀತಿಯಾಗಿ ಇರ್ತವೆ ಆ ರೀತಿಯಾಗಿ ಪಾದಗಳು ಶೂ ಒಳಗೆ ಇರಬೇಕು ಅಂತ ಹೇಳ್ತಾರೆ. ಅಂತಂದರೆ ಇದನ್ನ ಸಿಂಬಾಲಿಕ್ಕಾಗಿ ಒಂದು ಮಗು ಹುಟ್ಟಿದ ತಕ್ಷಣ ಅದು ಯಾವ ರೀತಿ ಆಸೆಗಳನ್ನ ಕಾಣಲಿಕ್ಕೆ ಸ್ಟಾರ್ಟ್ ಮಾಡಿ ಈ ಸಮಾಜದೊಳಗೆ ಎಲ್ಲರೂ ನೋಡಿದ ತಕ್ಷಣ ಅದು ಒಂಥರ ಬೇಸತ್ತು ಏನು ಬೇಡ ತನ್ನ ಪಾಡಿಗೆ ತಾನಿರೋ ರೀತಿಯಾಗಿ ಹೇಳ್ತಾರೆ ಅಷ್ಟೇ. ಬಿಟ್ ಬೈ ಬಿಟ್ ಇನ್ ದ ಡಾರ್ಕ್ ಇನ್ ದ ಗ್ರೋಸ್ ಟು ನೋ ವರ್ಲ್ಡ್ ಇಟ್ಸ್ ಓನ್ ವೇ, ಔಟ್ ಆಫ್ ಟಚ್ ವಿತ್ ಇಟ್ಸ್ ಫೆಲೋ, ಇನ್ ಕ್ಲೋಸರ್ ಫೀಲಿಂಗ್ ಔಟ್ ಆಫ್ ಲೈಕ್ ಅ ಬ್ಲೈಂಡ್ ಮ್ಯಾನ್. ಅಂತಂದರೆ ಹಂತವಾಗಿ ಮಗು ಬೆಳೀತಾ ತನ್ನದೇ ಆದಂತಹ ಒಂದು ಆ ಶೂ ಒಳಗೆ ಕತ್ತಲೆಯ ಒಂದು ಜಗತ್ತನ್ನು ಸೃಷ್ಟಿ ಮಾಡಿಕೊಂಡು ಅದರೊಳಗೆ ತನ್ನದೇ ಆದಂತಹ ಒಂದು ಆಲೋಚನೆಗಳನ್ನ ತಯಾರು ಮಾಡಿಕೊಂಡು ನೆಕ್ಸ್ಟ್ ಅದು ಒಂದು ತನ್ನನ್ನು ತಾನೇ ಅಂದ್ಕೊಳ್ಳುತ್ತೆ, ಒಂದು ಕುರುಡ ಮನುಷ್ಯ ಅನ್ನೋ ರೀತಿಯಾಗಿ ಅಂದ್ಕೊಳ್ಳುತ್ತೆ. ಏನಂತಂದರೆ ಮನುಷ್ಯ ಬೆಳೀತಾ ಹೋದಂತೆಲ್ಲ ಈ ಸಮಾಜದ ಸಂಪ್ರದಾಯ ಕಟ್ಟುನಿಟ್ಟುಗಳನ್ನು ಅವನು ಪಾಲಿಸೋಕ್ಕಾಗ್ದೇ ತನ್ನದೇ ಆದಂತಹ ಒಂದಿಷ್ಟು ಆಲೋಚನೆಗಳ ಜಗತ್ತಿನೊಳಗೆ ಅವನು ಬಿದ್ದು ಬೇರೆ ಯಾವ ಜನರನ್ನು ಕಡೆ ಕೂಡ ಗಮನ ಕೊಡದೆ ಒಂದು ಕುರುಡ ಮನುಷ್ಯನ ರೀತಿ ಒಳಗೆ ತನ್ನ ಜೀವನವನ್ನು ತಾನು ಸಾಗಿಸಲಿಕ್ಕೆ ಆರಂಭ ಮಾಡ್ತಾನೆ ಅನ್ನೋದು. These soft nails of cords bunched together grow hard and change themselves into aqueous substance hard as horn. ಅಂದರೆ ಮಗು ಹುಟ್ಟಿದಂಥ ಸಂದರ್ಭದೊಳಗೆ ಅದರ ಉಗುರುಗಳು ಸ್ಫಟಿಕ ರೂಪದೊಳಗೆ ಇರುತ್ತವೆ. ನೆಕ್ಸ್ಟ್ ಅದು ಬೆಳೀತಾ ಫುಲ್ ಹಾರ್ಡ್ ಆಗ್ತವೆ. ನೆಕ್ಸ್ಟು ಅವು ಸ್ಫಟಿಕ ರೂಪದೊಳಗೆ ಇರುವಂಥ ಉಗುರುಗಳು ಅಸ್ಫಟಿಕ ರೂಪಕ್ಕೆ ಬದಲಾವಣೆಯನ್ನು ಹೊಂದುತ್ತವೆ. ಆಮೇಲೆ ಹಾರ್ಡ್ ಆ್ಯಸ್ ಹಾರ್ನ್ ಅಂದರೆ ಹಸುವಿನ ಕೊಂಬು, ಆ ರೀತಿಯಾಗಿ ಹಸುವಿನ ಕೊಂಬುಗಳಷ್ಟು ಹಾರ್ಡಾಗಿ ಅದರ ಬೆರಳುಗಳು ಮತ್ತು ಉಗುರುಗಳು ಬೆಳೀಲಿಕ್ಕೆ ಆರಂಭ ಆಗ್ತವೆ. ಅಂದರೆ ಮನುಷ್ಯ ಹುಟ್ಟಿದಾಗಿನಿಂದ ಬೆಳೀತಾ ಈ ಸಮಾಜದೊಳಗೆ ಒಂದು ರೀತಿ ಫುಲ್ ಹಾರ್ಡ್ ಆಗ್ತಾ ಹೋಗ್ತಾನೆ ಅಂತ ಹೇಳ್ತಾರೆ. ಆ್ಯಂಡ್ ದ ಟಿನಿ ಪೆಟಲ್ಡ್ ಟೋಸ್ ಆಫ್ ಚೈಲ್ಡ್ ಗ್ರೋ ಬಂಚ್ಡ್ ಆ್ಯಂಡ್ ಔಟ್ ಆಫ್ ಸ್ಟ್ರೀಮ್ ಟೇಕ್ ಅ ಫಾರ್ಮ್ ಆಫ್ ಐಲೆಸ್ ರೆಪ್ಟೈಲ್ಸ್ ವಿತ್ ಟ್ರಯಾಂಗ್ಯುಲರ್ ಹೆಡ್ಸ್ ಲೈಕ್ ವಾರ್ಮ್ಸ್. ಅಂತಂದರೆ ಮಗು ಹುಟ್ಟಿದಂಥ ಸಂದರ್ಭದೊಳಗೆ ಅದರ ಬೆರಳುಗಳು ಫುಲ್ ಒಂದು
ಹೂವಿನ ದಳ ಇರುತ್ತಲ್ಲ ಆ ಆಕಾರವನ್ನು ಹೊಂದಿರ್ತವೆ. ಬೆಳೀತಾ ಬೆಳೀತಾ ಹೋಗಿ ಆಕಾರನೇ ಇಲ್ಲದೇ ಈ ರೀತಿಯಾಗಿ ಮತ್ತು ಒಂದು ಸರೀಸೃಪಕ್ಕೆ ಕಣ್ಣಿರಂಗಿಲ್ಲಲ್ಲ, ಆ ರೀತಿ ಕಣ್ಣಿಲ್ಲದ ಸರೀಸೃಪದ ರೂಪದೊಳಗೆ ಟ್ರಯಾಂಗುಲರ್ ಹೆಡ್ಸ್ ಅಂದರೆ ಎತ್ತಬೇಕತ್ತಾಗ ಅಂದರೆ ಶೂ ಒಳಗೆ ಹಾಕಿ ಉಗುರುಗಳು ಎತ್ತಾಗಬೇಕತ್ತಾಗ ಟ್ರಯಾಂಗುಲರ್ ಟೈಪ್ ಒಳಗೆ ಬೆಳೀತಾ ಹೋಗ್ತಾವ ಅಂತ ಹೇಳ್ತಾರೆ. Later they grow calloused and are covered with the flaint vocalents of death and causing hard to accept. ಅಂದ್ರೆ ಒಂದು ಶೂ ಒಳಗೆ ಇದ್ದು ಆ ಪಾದಗಳ ಉಗುರುಗಳು ಜಿಡ್ಡುಗಟ್ಟದಂಗೆ ಆಗಿರ್ತವೆ. ಸಾವಿನ ಜ್ವಾಲಾಮುಖಿ ಅಂದರೆ ಜ್ವಾಲಾಮುಖಿ ಬಂದಂಥ ಸಂದರ್ಭದೊಳಗೆ ಸಾವು ಯಾವ ರೀತಿ ಬರುತ್ತೆ ಆ ರೀತಿಯಾದಂಥ ಒಂದು ನೋವನ್ನು ಅದು ಅನುಭವಿಸುತ್ತೆ. ಅದಕ್ಕೆ ಅಕ್ಸೆಪ್ಟ್ ಮಾಡೋಕ್ಕೆ ಹಾಡಾದರೂ ಕೂಡ ಅದರದ್ದು ಒಂದು ರೀತಿ ಅಕ್ಸೆಪ್ಟ್ ಮಾಡಿಕೊಂಡು ಇರುತ್ತೆ ಅಂತ ಹೇಳ್ತಾರೆ. But this blind thing walks without respite, never stopping for hour after hour. The one's foot, the other foot, now man's, now the woman's, up above, down below. ಅಂದರೆ ಪಾದಗಳು ಯಾವುದೇ ರೀತಿಯ ವಿರಾಮವಿಲ್ಲದೆ ಹಾಗೆ ಗಂಟೆಗಟ್ಟಲೆ 2 ಗಂಟೆಗಟ್ಟಲೆ ನಡೀತಾನೆ ಇರ್ತಾವೆ. ಮತ್ತು ನೆಕ್ಸ್ಟ್ ಪುರುಷನ ಪಾದ ಆದರೂ ಕೂಡ ನಡಿಬೇಕು, ಮಹಿಳೆಯರ ಪಾದ ಆದರೂ ಕೂಡ ನಡಿಬೇಕು, 1000 ಮೆಟ್ಲು ಹತ್ತಬೇಕು, ಇಳಿಬೇಕು, ಇಷ್ಟೆಲ್ಲ ಮಾಡಬೇಕು. ಯಾವುದೇ ಒಂದು ರೀತಿ ರೆಸ್ಟ್ ಇಲ್ಲಾರ್ದೆ ಇಷ್ಟೆಲ್ಲ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಒಬ್ಬ ಮನುಷ್ಯ ಈ ಭೂಮಿಗೆ ಇಳಿದ ಅಂತಂದರೆ ಅವ್ರಿಗೆ ಯಾವುದೇ ವಿತೌಟ್ ರೆಸ್ಟ್ ಇಲ್ಲಾರ್ದೇ ಕೆಲಸ ಮಾಡಬೇಕಾಗುತ್ತೆ. ಅವ್ನು ಕೆಲಸ ಮಾಡ್ತಂದರೆ ಅವ್ನ ಪಾದಗಳು ಕೂಡ ನಡೆಯುವಂಥ ಕೆಲಸನ ಮಾಡಬೇಕಾಗುತ್ತೆ, ಅವಕ್ಕೂ ಕೂಡ ರೆಸ್ಟ್ ಇರೋಂಗಿಲ್ಲ. Through fields, mines, markets and ministries, backwards, far afield, inward, forward, this foot toils its true. ಅಂತಂದರೆ ಈ ಪಾದಗಳು ಜಮೀನುಗಳಲ್ಲಿ, ಗಣಿಗಳಲ್ಲಿ, ಆಮೇಲೆ ಮಾರುಕಟ್ಟೆ, ಆಮೇಲೆ ಆಫೀಸ್ಗಳಲ್ಲಿ ಎಲ್ಲ ಕಡೆನೂ ತುಂಬ ದೂರ ನಡೆದುಕೊಂಡು ಹೋಗ್ತವೆ. ನೆಕ್ಸ್ಟು ಆ ಒಂದು ಶೂ ಒಳಗೆ ಇಟ್ಟುಕೊಂಡೇ ಇಷ್ಟೆಲ್ಲ ಕಡೆನೂ ಈ ಒಂದು ಪಾದಗಳು ಅಡ್ಡಾಡ್ತವೆ ಅಂತ ಹೇಳ್ತಾರೆ. Scarcely taking time to bury itself in love or sleep, it walks until the whole man choose to stop. ಅಂತಂದರೆ ಈ ಒಂದು ಪಾದಗಳಿಗೆ ಯಾವುದೇ ರೀತಿಯ ರೆಸ್ಟ್ ಇಲ್ಲದೇ ಮನುಷ್ಯ ಹುಟ್ಟಿದಾಗಿಂದನೂ ಕೂಡ ಆ ಪಾದಗಳು ಕೆಲಸ ಸ್ಟಾರ್ಟ್ ಆಗುತ್ತೆ. ಅಂದರೆ ಒಂದು ಮಗು ಭೂಮಿ ಬಂದಿತ್ತಂದರೆ ಅದು ಯಾವಾಗಿಂದ ನಡಿಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅವಾಗಿನಿಂದನೇ ಈ ಪಾದಗಳಿಗೆ ಕೂಡ ಕೆಲಸ ಸ್ಟಾರ್ಟ್ ಆಗುತ್ತೆ. ವಿತೌಟ್ ರೆಸ್ಟ್, ಇದಕ್ಕೆ ಯಾವುದೇ ರೆಸ್ಟ್ ಇರೋಂಗಿಲ್ಲ. ಆಮೇಲೆ ಇದಕ್ಕೆ ಯಾರೂ ಕೂಡ ಪ್ರೀತಿ ಅಂದರೆ ಯಾವುದೇ ರೀತಿಯ ಒಂದು ಪ್ರೀತಿ ವಾತ್ಸಲ್ಯ ಅನ್ನೋದು ಇದಕ್ಕೆ ಪಾದ ಅಲ್ವಾ, ಅದನ್ನೆಲ್ಲರೂ ಇಗ್ನೋರ್ ಮಾಡಿಬಿಡ್ತಾರೆ. ಹಾಗಾಗಿ ಇದಕ್ಕೆ ಯಾವುದೇ ರೀತಿಯ ಲವ್ ಆಗಲಿ, ಇಟ್ ವಾಕ್ ಅಂಟಿಲ್ ಅಂದರೆ ಈ ಪಾದ ಮನುಷ್ಯ ಹುಟ್ಟಿದಾಗಿನಿಂದ ಸಾಯೋವರೆಗೂ ಇದ್ರ ಕೆಲಸ ಇರುತ್ತೆ. ಅಂದರೆ ಇದರದ್ದು ಒಂದು ಕೆಲಸ ಯಾವಾಗ ನಿಲ್ಲುತ್ತೆ ಅಂದರೆ ಯಾವಾಗ ಮನುಷ್ಯ ಸಾಯ್ತಾನಲ್ಲ ಆವಾಗ ಇದ್ರ ಕೆಲಸ ಕೂಡ ನಿಲ್ಲುತ್ತೆ, ಆವಾಗ ಇದಕ್ಕೆ ರೆಸ್ಟ್ ಸಿಗುತ್ತೆ. And then it descended underground, and where for there everything was dark. It's never now it's had case to be a food, or if they were burning it so that could be fly, or so that it could become an apple. ಅಂತಂದರೆ ಮನುಷ್ಯ ಏನು ಸಾಯ್ತಾನಲ್ಲ ಸತಂತ ಸಂದರ್ಭದೊಳಗೆ ಮಣ್ಣಿನೊಳಗೆ ಹಾಕುವಂಥ ಸಮಯದೊಳಗೆ ಪಾದ ಏನಂತ ಅಂದ್ಕೊಳುತ್ತಂದರೆ ಇಲ್ಲ ಅದು ನಂಗೆ ರೆಸ್ಟ್ ಸಿಗುತ್ತೆ ಅಂತಂದರೆ ಈ ಸಮಾಜದೊಳಗೆ ನನ್ನ ಯಾರು ಒಂದು ಗೌರವಯುತವಾಗಿ ನೋಡಲಿಲ್ಲ, ಈಗ ನನ್ನ ಈ ಮಣ್ಣೊಳಗೆ ಹುಳ್ತಾ ಇದ್ದಾರೆ, ಇಲ್ಲಾದರೂ ನಾನು ಸ್ವಾತಂತ್ರ್ಯವಾಗಿ ಇರ್ಬೋದು. ನಾನು ಹುಟ್ಟಿದಾಗ ಏನಂತ ಆಸೆ ಪಟ್ಟಿದ್ದೆ, ಒಂದು ಚಿಟ್ಟೆ ಆಗಿ ಹಾರಾಡಬೇಕು ಅಥವಾ ಸೇಬು ಆಗಿ ಇರಬೇಕು ಈ ಮರದೊಳಗೆ ಅಂತ ಏನು ಆಸೆ ಪಟ್ಟಿದ್ದೆ, ಈ ಮಣ್ಣೊಳಗೆ ಉಳಿದಾದ ಮೇಲಾದರೂ ನಾನು ಸ್ವತಂತ್ರವಾಗಿ ನಾನು ಪಟ್ಟಂಥ ಆಸೆಗಳನ್ನಾದರೂ ಈಡೇರಿಸ್ಕೊಳ್ಬಹುದಲ್ಲ ಅಂತ ಆ ಪಾದ ಏನು ಮಾಡುತ್ತೆ, ಥಿಂಕ್ ಮಾಡುತ್ತೆ. ಈ ಒಂದು ಹೋಲ್ ಪೋಯಮ ಸಿಂಬಾಲಿಕ್ ಆಗಿದೆ. ಅಂತಂದರೆ ಮಗುವಿನ ಪಾದವನ್ನು ತಗೊಂಡು ಕವಿಯವರು ಒಂದು ಮಗು ಹುಟ್ಟಿದಾಗಿಂದ ಅದ್ರ ಜೀವನ ಹೇಗೆ ಸ್ಟಾರ್ಟ್ ಆಗುತ್ತೆ, ಹಾಗೆ ಮತ್ತು ಅದು ಯಾವ ರೀತಿಯಂಥ ಒಂದು ತೊಂದರೆಗಳನ್ನು ಅನುಭವಿಸುತ್ತೆ, ಈ ಸಮಾಜ ಏನೇನು ಕಲಿಸುತ್ತೆ, ತನಗೆ ಬೇಕಾದಾಗ ಯಾವ ರೀತಿಯಾಗಿ ಯೂಸ್ ಮಾಡಿಕೊಳ್ಳುತ್ತೆ ಅನ್ನೋದನ್ನೆಲ್ಲ ಕವಿ ಈ ಒಂದು ಪೋಯಮ್ ಒಳಗೆ ಹೇಳ್ತಾ ಹೋಗಿದ್ದ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್.